ಹಾಯ್ ಹಲೋ ನಮಸ್ಕಾರ. ಇವತ್ತು ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ಬಾಳೆಕಾಯಿ ಬಜ್ಜಿನ ಮಾಡೋಣ. ಅದಕ್ಕೆ ನಾವು ಫಸ್ಟ್ ಹಿಟ್ಟನ್ನ ಕಲಿಸ್ಕೊಂಬಿಡೋಣ. ಒಂದು ಬೌಲಲ್ಲಿ 1 ಕಪ್ಪಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊಳ್ಳಿ. ಅದಕ್ಕೆ 2 ಟೇಬಲ್ ಸ್ಪೂನ್ನಷ್ಟು ಅಕ್ಕಿ ಹಿಟ್ಟು, ಒಂದು ಅರ್ಧ ಟೀ ಸ್ಪೂನ್ನಷ್ಟು ಉಪ್ಪು, ಅರ್ಧ ಟೀ ಸ್ಪೂನ್ನಷ್ಟು ಜೀರಿಗೆ ಪುಡಿ, 1 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಒಂದು 1/4 ಟೀ ಸ್ಪೂನಷ್ಟು ಅಡುಗೆ ಸೋಡಾ, ಅರ್ಧ ಟೀ ಸ್ಪೂನು ಅಜ್ವಾನ ಅಥವಾ ಓಂಕಾಳನ್ನ ಕೈಯಿಂದ ಈ ರೀತಿ ಉಜ್ಜಿಬಿಟ್ಟು ಹಾಕ್ಕೊಳ್ಳಿ. ಫ್ಲೇವರ್ಸ್ ಎಲ್ಲ ಚೆನ್ನಾಗಿ ಬರುತ್ತೆ. ಆಮೇಲೆ ಈ ಡ್ರೈ ಇಂಗ್ರೀಡಿಯೆಂಟ್ಸ್ನೆಲ್ಲ ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರು ಹಾಕ್ಕೊಂಬಿಟ್ಟು ನಾವು ಇದನ್ನ ಕಲಿಸ್ಕೋಬೇಕು. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊತ ಬಜ್ಜಿ ಹಿಟ್ಟಿನ ಅದಕ್ಕೆ ಇದನ್ನ ಕಲಿಸ್ಕೊಳ್ಳೋಣ. ಒಂದೇ ಸತಿ ನೀವು ಭಾಳ ನೀರು ಹಾಕ್ಕೋಬೇಡಿ, ಗಂಟು ಬಿದ್ದುಬಿಡುತ್ತೆ, ಆಮೇಲೆ ಕಲಿಸ್ಕೊಳಕ್ಕಾಗಲ್ಲ. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊತ ಹಿಟ್ಟನ್ನ ಕಲಿಸ್ಕೊಳ್ಳಿ. ಆಮೇಲೆ ಇದಕ್ಕೆ ಹಿಟ್ಟು ತೆಳುವಾಗಿರಬೇಕು, ಅವಾಗಷ್ಟೇ ಬಾಳೆಕಾಯಿಗೆಲ್ಲ ಹಿಟ್ಟು ಚೆನ್ನಾಗಿ ಅಂಟ್ಕೊಳುತ್ತೆ. ಇಲ್ಲಾಂದರೆ ಹಿಟ್ಟು ಚೆನ್ನಾಗಿ ಅಂಟ್ಕೊಳಲ್ಲ. ಒಂದು ಸ್ವಲ್ಪ ತೆಳುವಾಗಿರಲಿ ಹಿಟ್ಟು. ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನ ಕಲಿಸ್ಕೊಳ್ಳಿ. ನೋಡಿ, ಈ ರೀತಿ ಇರಬೇಕಿಟ್ಟು. ನಾವು ಸ್ಪೂನಿಂದ ಬಿಟ್ಟರೆ ಅದು ಒಂದು ರಿಬ್ಬನ್ ಥರ ಬೀಳಬೇಕು. ಇದು ಇದ್ರ ಕರೆಕ್ಟಾಗಿರೋ ಕನ್ಸಿಸ್ಟೆನ್ಸಿ. ಈಗ ನಾವು ಬಾಳೆಕಾಯಿನ ಹಚ್ಕೊಳ್ಳೋಣ. ಅದಕ್ಕೆ ಆ ಕಡೆ ಈ ಕಡೆ ತುದಿನ ಚಾಕುವಿನಿಂದ ಕಟ್ ಮಾಡ್ಕೊಂಬಿಟ್ಟು ಒಂದು ಪೀಲರ್ನ ತೊಗೊಂಬಿಟ್ಟು ಪೀಲ್ ಮಾಡ್ಕೊಂಬಿಡಿ ಮೇಲಿನ ಸಿಪ್ಪೆನೆಲ್ಲ. ಇದು ಈಸಿ ಮೆಥಡ್ ಅನಿಸುತ್ತೆ ನನಗೆ. ಈಗ ಈ ಮೇಲಿನ ಸಿಪ್ಪೆನೆಲ್ಲ ಚೆನ್ನಾಗಿ ತಕ್ಕೊಂಡಿದ್ಮೇಲೆ ಚಿಪ್ಸ್ ಕಟ್ಟರ್ ಇರುತ್ತಲ್ವ, ಅದನ್ನು ತೊಗೊಂಬಿಟ್ಟು ಉದ್ದಕ್ಕೆ ಈ ರೀತಿ ತೆಳ್ಳಗೆ ಹಚ್ಕೊಳ್ಳಿ. ಇಲ್ಲ ಅಂದರೆ ನೀವು ಚಾಕು ತೊಗೊಂಬಿಟ್ಟು ಕೂಡ ಹಚ್ಕೋಬೋದು. ಆದರೆ ಚಿಪ್ಸ್ ಕಟ್ಟರಲ್ಲಿ ತೆಳ್ಳಗೆ ಬರುತ್ತೆ. ದಪ್ಪ ಬಂದುಬಿಟ್ರೆ ಕ್ರಿಸ್ಪಿ ಆಗಲ್ಲ ಇದು ಬಜ್ಜಿ. ತೆಳ್ಳಗೆ ಇದನ್ನ ಚಿಪ್ಸ್ ಕಟ್ಟರಲ್ಲೇ ಹಚ್ಕೊಳ್ಳಿ. ಇಲ್ಲಾಂದರೆ ಚಾಕುವಿನಿಂದ ಹಿಂಗೆ ತೆಳ್ಳಗೆ ಹಚ್ಕೋಬೇಕು ಅಷ್ಟೇ. ಈಗ ಎಣ್ಣೆ ಕಾಯೋಕೆ ಇಟ್ಕೊಳ್ಳೋಣ. ಈ ಎಣ್ಣೆ ಕಾದಿದೆನಾ ಅಂತ ನೋಡಲಿಕ್ಕೆ ನಾವು ಮಾಡಿಟ್ಟಿರೋ ಬಜ್ಜಿ ಹಿಟ್ಟನ್ನ ಒಂದು ಸ್ವಲ್ಪ ತೊಗೊಂಡು ಎಣ್ಣೆಲಿ ಹಾಕಿ ಆ ಹಿಟ್ಟು ತಕ್ಷಣವೇ ಮೇಲೆ ಬಂದರೆ ಎಣ್ಣೆ ಚೆನ್ನಾಗಿ ಕಾದಿದೆ ಅಂತ. ಈಗ ಈ ಎಣ್ಣೆ ಚೆನ್ನಾಗಿ ಕಾದಿದೆ. ನಾವು ಮಾಡಿಟ್ಟಿರೋ ಬಾಳೆಕಾಯಿ ಸ್ಲೈಸಸ್ನ ಹಿಟ್ಟಲ್ಲಿ ಚೆನ್ನಾಗಿ ಎರಡೂ ಕಡೆ ಅದ್ಕೊಂಬಿಟ್ಟು ಎಣ್ಣೆಲಿ ಹಾಕ್ಕೊಳ್ಳಿ. ಇದೇ ಥರ ನಾವು ಮಾಡಿಟ್ಟಿರೋ ಎಲ್ಲ ಬಾಳೆಕಾಯಿ ಸ್ಲೈಸಸ್ನ ಹಿಟ್ಟಲ್ಲಿ ಹದ್ಕೊಂಬಿಟ್ಟು ಎಣ್ಣೆಲಿ ಹಾಕ್ಕೊಳ್ಳಿ. ಇದು ಎಣ್ಣೆಲಿ ಹಾಕಿದ್ಮೇಲೆ ಒಂದು ಸ್ವಲ್ಪ ತೇನು ಮುಟ್ಟಬೇಡಿ. ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಆವಾಗ ನೀವು ಇದನ್ನು ಇನ್ನೊಂದು ಕಡೆ ತಿರುಗಿಸ್ಕೊಂಡು ಎರಡೂ ಕಡೆ ಸ್ವಲ್ಪ ಕೆಂಪಗಾಗೋವರೆಗೂ ಕರ್ಕೊಳ್ಳಿ. ನಿಮಗೆ ಭಾಳ ಕ್ರಿಸ್ಪಿ ಬೇಕು ಅಂದರೆ ಫಸ್ಟು ನೀವು ಬಜ್ಜಿ ಹಾಕಬೇಕಾದ್ರೆ ಐ ಫ್ಲೇಮಲ್ಲಿ ಇಟ್ಕೊಂಡು ಆಮೇಲೆ ಇದನ್ನ ಲೋ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕರ್ಕೊಂಡ್ರೆ ಭಾಳ ಕ್ರಿಸ್ಪಿಯಾಗಿ ಬರುತ್ತೆ. ಈ ಬಬಲ್ಸ್ ಗುಳ್ಳೆ ಎಲ್ಲ ಬರ್ತಾ ಇದ್ದಾವಲ್ಲ, ಇದೆಲ್ಲ ಬರೋದು ನಿಂತರೆ ಇದು ಆಗಿದೆ ಅಂತ. ಇದು ಸ್ವಲ್ಪ ಕರಿಯೋಕ್ಕೆ ಸ್ವಲ್ಪ ಟೈಮ್ ತೊಗೊಳತ್ತೆ. ಈಗ ಇವು ಆಗಿದ್ದಾವೆ. ಇವನ್ನ ಒಂದು ಪ್ಲೇಟಿಗೆ ತಕ್ಕೊಂಡ್ರೆ ಬಾಳೆಕಾಯಿ ಬಜ್ಜಿ ಸರ್ವ್ ಮಾಡಲಿಕ್ಕೆ ರೆಡಿಯಾಗಿಬಿಡುತ್ತೆ. ನಿಮಗೆ ರೆಸಿಪಿ ಇಷ್ಟ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.